ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದುಬೈ ಕನ್ನಡತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತಿನ ಈ ವಿಡಿಯೋನ ನಮ್ಮ ಊರಿನ ಒಂದು ಒಳ್ಳೆ ವ್ಯೂ ಜೊತೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಜಾಗ ಬಂದು ಉಡುಪಿಯಲ್ಲಿರೋ ಕೊಕ್ಕರ್ಣೆ ಅಂತ ಹೇಳಿ. ಬೇಸಿಕಲಿ ಹೇಳಬೇಕಂದ್ರೆ ಇದು ನನ್ನ ಅಮ್ಮನ ಊರು. ಇಲ್ಲಿ ಈ ಹೊಳೆ ಪಕ್ಕದಲ್ಲೇ ಇರೋದು ನಮ್ಮ ದೈವಸ್ಥಾನ. ಇದು ಮದುವೆ ದಿನ ಬೆಳಿಗ್ಗೆನೆ ಪೂಜೆ ಮಾಡಿಸ್ಕೊಂಡು ಹೋಗಿ ಅಂತ ಬಂದಿದ್ವಿ. ಪೂಜೆ ಎಲ್ಲ ಆಗಿ ಮನೆಗೆ ಬಂದ ನಂತರ ಮದುವೆ ಮನೆಯಲ್ಲಿ ಪ್ರಿಪ್ರೇಷನ್ಸ್ ಎಲ್ಲ ನಡೀತಾ ಇದೆ. ಮದುವೆ ಹುಡುಗನ್ನ ರೆಡಿ ಮಾಡ್ತಾ ಇದ್ದಾರೆ. ಮದುವೆ ಮನೆ ಗಡಿ ಬಿಡಿಗಳು ಸುತ್ತಮುತ್ತ ನೀವು ನೋಡ್ತಾ ಇರ್ಬೋದು. ಮದುವೆ ಹುಡುಗ ರೆಡಿಯಾಗಿದ್ದಾನೆ ಆಲ್ಮೋಸ್ಟ್. ಈಗ ಪೇಟ ಏನು ಡಿಫ್ರೆಂಟ್ ಆಗಿದೆ ಅಂತ ನೀವು ಅನ್ಕೊಂತಿರ್ಬೋದು. ನಮ್ಮ ಸೌತ್ ಕೇಂದ್ರ ಕಡೆ ಮದುಮಗನಿಗೆ ಇದೇ ರೀತಿ ಪೇಟನ ಹಾಕೋದು. ಮದುವೆ ಹುಡುಗನ ಎಕ್ಸೈಟ್ಮೆಂಟ್ ಕೂಡ ನೀವು ನೋಡ್ತಾ ಇರ್ಬೋದು. ಮದುವೆ ಅಂದಮೇಲೆ ಎಲ್ರಿಗೂ ಇದೇ ಥರ ಎಕ್ಸೈಟ್ಮೆಂಟ್ ಇರುತ್ತೆ. ಕೆಲವರು ಎಕ್ಸ್ಪ್ರೆಸ್ ಮಾಡ್ತಾರೆ, ಕೆಲವರು ಎಕ್ಸ್ಪ್ರೆಸ್ ಮಾಡಲ್ಲ. ನನ್ನಣ್ಣ ಅಂತೂ ಫುಲ್ ಎಕ್ಸ್ಪ್ರೆಸ್ ಮಾಡ್ತಾನೆ. ಮುಂದೆ ತಾಳಿ ಕಟ್ಟೋ ಟೈಮಲ್ಲಿ ಅವನ ಎಕ್ಸ್ಪ್ರೆಷನ್ ಇನ್ನೂ ಚೆನ್ನಾಗಿದೆ. ಮುಂದಿನ ವಿಡಿಯೋನಲ್ಲಿ ನೋಡ್ತಾ ಇರಿ.
ನೋಡಿ 3 2 1 ಸ್ಟಾರ್ಟ್ 3 2 1 ಸ್ಟಾರ್ಟ್. ನನ್ನ ಮದುವೆ ಸಂಭ್ರಮದ ಜೊತೆಲೇ ನಾವು ಈ ಸರಿ ಸುಮಾರು ದೇವಸ್ಥಾನಗಳಿಗೆ ಹೋದ್ವಿ, ಜಾತ್ರೆಗಳನ್ನೆಲ್ಲ ಅಟೆಂಡ್ ಮಾಡಿದ್ವಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋಂಥ ವಿಡಿಯೋ ಶಿರ್ಸಿಯ ಮಾರಿಕಾಂಬಾ ಜಾತ್ರೆ. ತುಂಬಾ ಪ್ರಸಿದ್ಧವಾಗಿರೋಂಥ ದೊಡ್ಡ ಜಾತ್ರೆ ಇದು. ನನಗಂತೂ ಬಹಳ ದಿನಗಳಿಂದ ಆಸೆ ಇತ್ತು ಶಿರ್ಸಿ ಮಾರಿಕಾಂಬಾ ದೇವಸ್ಥಾನ ನೋಡಬೇಕು, ಜಾತ್ರೆ ನೋಡಬೇಕಂತ. ಈ ಸರಿ ನಮ್ಮ ಟ್ರಿಪ್ನಲ್ಲಿ ಈ ದೇವಸ್ಥಾನ ಹಾಗೂ ಜಾತ್ರೆನ ನೋಡೋಕೆ ಕೂಡ ಅವಕಾಶ ಸಿಕ್ತು. ಅಲ್ಲಿನ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ವಿಶೇಷತೆ ಏನಂತಂದ್ರೆ ಗರ್ಭಗುಡಿಯಲ್ಲಿರೋ ಮೂರ್ತಿನೇ ಉತ್ಸವ ಮೂರ್ತಿಯನ್ನಾಗಿ ಹೊರಗಡೆ ಕರ್ಕೊಂಡು ಬರ್ತಾರೆ. ಯುಗಾದಿ ಹಬ್ಬದ ಟೈಮಲ್ಲೇನೆ ಮತ್ತೆ ಮೂರ್ತಿ ದೇವಸ್ಥಾನದ ಒಳಗೆ ಹೋಗೋದು. ಹಾಗಾಗಿ ಈ ಜಾತ್ರೆ ಟೈಮ್ನಲ್ಲಿ ದೇವಸ್ಥಾನದಲ್ಲಿ ದೇವರ ವಿಗ್ರಹ ಇರೋದಿಲ್ಲ. ದೇವರ ದರ್ಶನ ಮಾಡಿದ್ವಿ, ಹಾಗೆ ತುಂಬಾನೇ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ. ಇನ್ನು ಈಗ ನೋಡ್ತಾ ಇರೋಂಥ ವಿಡಿಯೋ ನಮ್ಮೂರಿನ ಹುಂಚದ ಜಾತ್ರೆ ವಿಡಿಯೋ. ಇದು ನನ್ನ ಯಜಮಾನ್ರವರು ಹುಂಬುಜ ಅಂತ ಹೇಳಿ. ಶ್ರೀ ಪದ್ಮಾವತಿ ದೇವರ ದೇವಸ್ಥಾನ ಇದೆ. ವರ್ಷಕ್ಕೊಮ್ಮೆ ಇಲ್ಲಿ ಕೂಡ ರಥೋತ್ಸವ ಆಗುತ್ತೆ. ನನ್ನ ಅಣ್ಣನ ಮದುವೆ ದಿನನೇ ರಥೋತ್ಸವ ಬಂದಿದ್ದರಿಂದಾಗಿ ನನಗೆ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಆದರೆ 5 ದಿನ ಇದ್ದಿದ್ದರಿಂದಾಗಿ ನಾವು 5ನೇ ದಿನ ಇಲ್ಲಿ ಬಂದಿದ್ವಿ. ದರ್ಶನ ಮಾಡಿ ಹಾಗೆ ಮಕ್ಕಳಿಗೆಲ್ಲ ಇಲ್ಲಿ ಸ್ವಲ್ಪ ಆಟ ಆಡಿಸ್ಕೊಂಡು ಹೋಗೋಣ ಅಂಥೇಳಿ. ಕೂತು ಹುಷಾರು, ಪರವಾಗಿಲ್ಲ, ನಾನು ಪಕ್ಕ ಕೂತ್ಕೊಂಡು ಫುಲ್ಲು ಹುಳ. ಒಂದ್ವರಿ ಯಾರದು ಹಾಯೇನು ಮಗನ, ಹಾಯೇನು ಹಂಗೆಲ್ಲ
ತೂಕ ಹಿಡಿಯುತ್ತದೆ. Upgraded Premier Gear. Your dashboard gives you great confidence. All things will go gold. You can put ಸಾಧು ಎತ್ತಿರ ನೋಡಿ ಕೆಳಗಡೆ ಕೆಳಗಡೆ ಮನೆಗೆ ನಂತರ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ. ಸುತ್ತಮುತ್ತ ಹಸಿರೇ ತುಂಬಿದ್ರು ಕೂಡ ತುಂಬ ಬಿಸಿಲಿತ್ತು. ದೂರದ ಪ್ರಯಾಣ ತುಂಬಾ ಟಯರ್ಡ್ ಅನ್ನಿಸ್ತಿತ್ತು. ಬಂದಾಗಿಂದ ಕಂಟಿನ್ಯೂ ಆಗಿ ಇದೇ ರೀತಿ ಓಡಾಡ್ತಾ ಇದ್ದೀವಿ, ಹಾಗಾಗಿ ಸ್ವಲ್ಪ ಟಯರ್ಡ್ನೆಸ್ ಕೂಡ ಅನಿಸ್ತಿತ್ತು. ಅದಲ್ಲದೆ ಈ ರೀತಿ ದೇವಸ್ಥಾನಕ್ಕೆ ಬಂದಾಗ ದೇವ್ರ ಕಡೆನೇ ಗಮನ ಇರುತ್ತೆ, ಹಾಗಾಗಿ ತುಂಬ ವೀಡಿಯೋಸ್ ಮಾಡಿಲ್ಲ. ಒಂದು ಸಣ್ಣ ಗ್ಲಿಮ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮದುವೆ ಮನೆ, ದೇವಸ್ಥಾನ ಹಾಗೆ ಫ್ಯಾಮಿಲಿ ಟ್ರಿಪ್ ಎಲ್ಲನೂ ಮುಗಿಸಿ ನಾವೀಗ ವಾಪಸ್ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಈ ಸರಿ ನಾವು ಹುಂಚದಿಂದ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದಿಂದ ಟ್ರೈನಲ್ಲಿ ಹೊರಟಿದ್ದೀವಿ. ಈ ಟ್ರೈನಲ್ಲಿ ಇಂಟರ್ಸಿಟಿ ಟ್ರೈನ್ 3:15 ಇರೋದು. 8:15 ನಾವು ಬೆಂಗಳೂರು ರೀಚ್ ಆಗಿಬಿಡ್ತೀವಿ. ಸ್ವಲ್ಪ ಟಯರ್ಡ್ನೆಸ್ ಕೂಡ ಕಡಿಮೆ ಆಗುತ್ತೆ, ಬೇಗ ಕೂಡ ರೀಚ್ ಆಗ್ಬೋದು ಅಂತ ಹೇಳಿ ಈ ಟ್ರೈನಿಗೆ ಹೊರಟಿದ್ದೀವಿ. ಸೊ ಫ್ರೆಂಡ್ಸ್, ಹೋಪ್ ನಿಮಗೆ ಇವತ್ತಿನ ಈ ಒಂದು ಚಿಕ್ಕ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಮುಂದೆ ಮತ್ತೊಂದು ಫನ್ ಫ್ಯಾಮಿಲಿ ವ್ಲಾಗ್ ಜೊತೆಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ. ಇಲ್ಲಿ ತನಕ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್.